ಓಕೆ, ಇವತ್ತು ನಿಜವಾಗ್ಲೂ ಒಂದು ಸಂತೋಷ ತಂದಿರತಕ್ಕಂಥ ವಿಷಯ ನನಗೆ. ಯಾಕೆಂದರೆ ಇದೇ ಸಿನಿಮಾ 100 ದಿವಸ ಆಚರಿಸಿದಾಗ ಚೌಡಯ್ಯ ಮೆಮೋರಿಯಲಲ್ಲಿ ಬಾಬು ಒಂದು ಫಂಕ್ಷನ್ ಮಾಡಿದರು. ಆ ದಿನ ನೆನಪಾಗ್ತಾಯಿದೆ ನನಗೆ. ಇದೇ ಥರ ವೇದಿಕೆ ಮೇಲೆ ನಾವು ವಿಷ್ಣುವರ್ಧನ್ ಸರು, ಪ್ರಿಯಾಂಕಾ ಮೇಡಮ್ ಎಲ್ಲ ಕೂತಿದ್ವಿ. ಆವತ್ತು ಅನೇಕ ಸಂತೋಷ ವಿಷಯಗಳನ್ನ ಹಂಚ್ಕೊಂಡಿದ್ವಿ. ಆ ದಿನ ನನಗೆ ಇವತ್ತು ನೆನಪಾಗ್ತಾಯಿದೆ ಇಲ್ಲಿ ವೇದಿಕೆ ಮೇಲೆ ಕೂತಾಗ. ವಿಷ್ಣು ಸರ್ ಜೊತೆಯಲ್ಲಿ ಪ್ರಯಾಣ ದೊಡ್ಡ ಪ್ರಯಾಣ ನಂದು. ಸುಮಾರು ಒಂದು 30-35 ವರ್ಷದ ಪ್ರಯಾಣ. ನಾನು ಮೊದಲನೇ ಸಲ ಅವ್ರನ್ನ ಭೇಟಿಯಾಗಿದ್ದು ಜನನಾಯಕ ಚಿತ್ರದಲ್ಲಿ. ದೇವನಹಳ್ಳಿಯಲ್ಲಿ ಅಂಗಡಿ ಬೀದಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆವತ್ತೇ ಮೊದಲನೇ ಸಲ ನಾನು ಅವ್ರನ್ನ ಭೇಟಿಯಾಗಿದ್ದು, ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದು ಕೂಡ ಸಹ ಆವತ್ತೇ. ಆವತ್ತು ಶುರುವಾಗಿದ್ದ ಪ್ರಯಾಣ ಹಾಗೆ ಸಹ ಕಲಾವಿದನಾಗಿ ಅವ್ರ ಜೊತೆಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಗಳು ಮಾಡ್ತಾ, ಪ್ಯಾನಲಲ್ಲಿ ಹೀರೋ ಆಗಿ ಮಾಡ್ತಾ, ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅವರು ತಮ್ಮನಾಗಿ ಪಾತ್ರಗಳು ಮಾಡಿ ಎಲ್ಲ ಥರದ ಪಾತ್ರಗಳನ್ನ ಮಾಡಿ 30 ವರ್ಷ ಜೀವನಗಳು ಸಾಗಿಸಿದ್ದೀವಿ. ಅವರಿಂದ ಕಲ್ತಿದ್ದು ಬಹಳಷ್ಟು ಇದೆ. ಎಲ್ಲರೂ ಹೇಳಿದಾಗೆ ಶಿಸ್ತು ಅನ್ನೋದು ಒಂದು, ಚಿತ್ರರಂಗದಲ್ಲಿ ಶಿಸ್ತು ಹೇಗಿರಬೇಕು, ಕೆಲಸಕ್ಕೆ ಹೇಗೆ ಗೌರವ ಕೊಡಬೇಕು, ಪ್ರೊಫೆಷನ್ಗೆ ಹೇಗೆ ಗೌರವ ಕೊಡಬೇಕು, ಪ್ರೊಫೆಷನ್ ಎಲ್ಲದಕ್ಕಿಂತ ಹೇಗೆ ಮುಖ್ಯ ಆಗುತ್ತೆ ಅನ್ನೋ ವಿಷಯಗಳನ್ನೆಲ್ಲ ಅವರಿಂದ ಕಲ್ತಿದ್ದು. ಹಾಗೆ ಪರ್ಸ್ನಲಾಗಿ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದಿದ್ದೀವಿ. ಬಾಬು ಅವರು ಹೇಳಿದಾಗೆ ಕೋಟಿಗೊಬ್ಬ ಚಿತ್ರದಲ್ಲಿ ಆಗ ನಾನೇ ಒಬ್ಬ ಹೀರೋ ಆಗಿ ತುಂಬ ಬ್ಯುಸಿಯಾಗಿದ್ದೆ. ಆ ಪಾತ್ರಕ್ಕೆ ಬಾಬು ಅವರು ಬಂದು ಕರೆದಾಗ ಬಾಬು ನಾನು ಮಾಡಬೇಕಾ ಈಗ, ಯಾಕೆ ಬಾಬು ಅಂತೆಲ್ಲ 1-2 ಸಲ ತಡೆದೆ. ಆಮೇಲೆ ಬಾಬು ಬಂದು, ವಿಷ್ಣು ಸರ್ ಹೇಳ್ತಿದ್ದಾರೆ ದೇವನೇ ಇರಬೇಕು ನನ್ನ ಜೊತೆಯಲ್ಲಿ ಬಾಂಬೆಯಲ್ಲಿ, ಅದೇನು ಮಾಡ್ತೀನಿ ನಿಂಗೆ ಗೊತ್ತಿಲ್ಲ ಹೋಗಿ. ಅದು ಸೂರಪ್ಪ, ಅದು ಸೂರಪ್ಪ, ಅದು ನೀವು ತಡೆದಿದ್ದು ಸೂರಪ್ಪ ಪಿಕ್ಚರ್ಗೆ. ಕೋಟಿಗೂ ಮಾತು ಮಾತಾಡಲಿಲ್ಲ. ಒಂದು ಜ್ಞಾಪಿಸ್ಬಿಡ್ತೀನಿ. ಸೂರಪ್ಪ ಸಿನಿಮಾದಲ್ಲಿ ದೇವರಾಜ್ ಸರ್ಗೆ ನಾವು ಚರಣ್ ರಾಜ್ ಅವರ ಪಾತ್ರನ ಮಾಡಬೇಕು ಅಂತೇಳಿ ತೊಗೊಂಡೋಗಿ ಕ್ಯಾಸೆಟ್ ಕೊಟ್ಟಿದ್ದೆ. ಕ್ಯಾಸೆಟ್ ನೋಡ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿ ಬರ್ತೀಯಮ್ಮ ನಿನ್ನ ಮನೆಗೆ ಅಂದರು. ಹೋದೆ. ಗಣೇಶ್ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ, ಸೂರಪ್ಪ ಸಿನಿಮಾದು ಮಾರನೇ ದಿನ ನನ್ನ ಮನೆಗೆ ಕರೆದ್ರು. ಅಲ್ಲಮ್ಮ ನೀನು ನನ್ನನ್ನು ಏನು ಅಂದ್ಕೊಂಡಿದ್ಯಾ ಅಂದರು. ಯಾಕೆ ಸರ್ ಅಂತಂದೆ. ವಿಷ್ಣು ಸ್ಟಾರ್ ಸ್ಟ್ಯಾಚ್ಯೂನ ನಾನು ಹೋಗಿ ಹೊಡೆಯೋದಂತೆ, ಹೊಡೆದ್ಬಿಟ್ಟು ನನಗೆ ಥಿಯೇಟ್ರಲ್ಲಿರೋರೆಲ್ಲ ನನ್ನನ್ನು ಬೈಯೋದಂತೆ. ಇದು ಬೇಕಮ್ಮ ನನಗೆ, ಯಾವುದೇ ಕಾರಣಕ್ಕೂ ನೀನು ದಯವಿಟ್ಟು ಈ ಪಾತ್ರನ ನಾನು ಮಾಡಲ್ಲ ಅಂಥೇಳಿ ವಿಷ್ಣು ಸರ್ ಮೊಬೈಲ್ನ 1 ವಾರ ಅವಾಯ್ಡ್ ಮಾಡಿದ್ರು. ಆಮೇಲೆ ನಾನು ಹೇಳ್ಬಿಟ್ಟೆ. ಅದಕ್ಕೆ ವಿಷ್ಣು ಸರ್ಗೆ ಇವರೇ ಫೋನ್ ಮಾಡಿ, ಸರ್ ನೀವೇನು ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಿಮ್ಮ ಸ್ಟ್ಯಾಚ್ಯೂನ ಹೊಡೆದು ಥಿಯೇಟ್ರಲ್ಲಿ ಬೇರೆಯವ್ರನ್ನೆಲ್ಲ ಕರೀತಾರೆ ಸರ್, ಬೇಡ ಸರ್ ಅಂಥೇಳಿ ಆ ಪಿಕ್ಚರಲ್ಲಿ ತಪ್ಪಿಸ್ಕೊಂಡ್ರು. ಆದರೆ ನೆಕ್ಸ್ಟ್ ಇಮಿಡಿಯೇಟಾಗಿ ಕೋಟಿಗೊಬ್ಬ ಸಿನಿಮಾದಲ್ಲಿ ಏನೂ ಮಾತಾಡದೆ ಬಾಂಬೆಗೆ ಬಂದು ಆ ಪಾತ್ರನ ಮಾಡಿಕೊಟ್ರು. ಅದು ಅವ್ರ ಬಗ್ಗೆ ಇದ್ದಂಥ ಒಂದು ಪ್ರೀತಿ, ಒಂದು ಗೌರವ, ಅದರಿಂದ ಆ ರೀತಿ ಪಾತ್ರ ಮಾಡೋದಕ್ಕೆ ನಾನು ಒಪ್ಕೊಂಡಿರಲಿಲ್ಲ. ಅವರು ಮೊದಲು ಒಬ್ಬ ಸೀನಿಯರ್ ಹೀರೋ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಒಬ್ಬ ವಿಲನ ಕೆಲಸ ಮಾಡ್ತಿದ್ದಾಗ ಮೆಲ್ಲಿಗೆ ಪರಿಚಯ ಆಗಿ ಸ್ನೇಹ ಬೆಳೀತು. ಆ ಸ್ನೇಹ ಎಷ್ಟು ಮಟ್ಟಿಗೆ ಹೋಯಿತು ಅಂದರೆ, ಅವರಿಗೆ ನಾನು ಇಡೀ ಚಿತ್ರರಂಗದ ಪ್ರಯಾಣದಲ್ಲಿ ನನಗೆ ಒಬ್ಬ ದೊಡ್ಡಣ್ಣನ ಥರನೇ ಇದ್ದರು ಅವರು. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದರು. ನಾವೆಲ್ಲರೂ ಒಟ್ಟಿಗೆ ಒಂದು 2-3 ವರ್ಷ ಕಾಲ ಕಲಾವಿದರ ಸಂಘದ ಕಮಿಟಿಯಲ್ಲಿದ್ವಿ. ವಿಷ್ಣು ಸರ್ ಅವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಆಗ ವಾರನೂ ಮೀಟ್ ಮಾಡ್ತಾಯಿದ್ವಿ, ಮೀಟಿಂಗ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಅದು ಮೀಟ್ ಮಾಡ್ತಾಯಿದ್ವಿ ನಾವೆಲ್ಲೂ ಅಲ್ಲ, ಅವ್ರ ಮನೆಯಲ್ಲೇ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಸಂಘದ ವಿಷಯಗಳು ಮಾತಾಡಿಕೊಂಡು ಕಾಲ ಕಳೀತಾ ಇದ್ವಿ. ಆಗ ಎಷ್ಟೋ ಸಲ, ಇವತ್ತು ಭಾರತಿ ಮೇಡಮ್ ಅವರು ಇಲ್ಲಿದ್ದರೆ ಚೆನ್ನಾಗಿತ್ತು. ಭಾರತಿ ಮೇಡಮ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಮಗೆಲ್ರಿಗೂ ಕೈ ತುತ್ತಾಕಿ ಊಟ ಹಾಕೋರು. ಈ ಥರದ್ದು ಎಷ್ಟೋ ಘಟನೆಗಳಿದೆ. ಯಾಕಂದರೆ ಪ್ರಯಾಣ ದೊಡ್ಡದು. 30 ವರ್ಷದ ಪ್ರಯಾಣದ ನೆನಪು ಮಾಡ್ಕೋಬೇಕಂದ್ರೆ ಎಷ್ಟು ಘಟನೆಗಳಂತ ಹೇಳೋಕ್ಕೆ ಸಾಧ್ಯ ಹೇಳಿ. ಹಾಗೆ ಅವ್ರ ಜೊತೆಯಲ್ಲಿ ಹಬ್ಬ ಸಿನಿಮಾದಲ್ಲಿ ಕಳೆದಾಗ ಅದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿ ನಟಿಸಿದಂಥ ನಾವು 5 ಜನ ನಾಯಕರು, ವಿಷ್ಣು ಸರು, ಅಂಬರೀಷ್ ಅವರು, ನಾನು, ಶಶಿಕುಮಾರು, ರಾಮ್ಕುಮಾರ್ ಅವರು, ಆ 45 ದಿವಸ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಆ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದೀವಿ ನಾವು. ಆ ನೆನಪುಗಳು ಎಷ್ಟು ಸರಿಯಾಗಿದೆ ನನಗೆ ಅಂದರೆ ಇವತ್ತು ಹಸಿರಾಗಿದೆ. ಈ ನೆನಪುಗಳೆಲ್ಲ ಹಸಿರಾಗಿರೋದಕ್ಕೆ ಕಾರಣ ಆ ವ್ಯಕ್ತಿತ್ವ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವ್ರನ್ನ ನೋಡಿದ ಕೂಡಲೇ ನಮಗೆ ಯಾರಪ್ಪ ಇವರು, ಅವ್ರ ಗೌರವ ಕೊಡಬೇಕು, ಇವ್ರನ್ನ ಮಾತಾಡಿಸ್ಬೇಕು ಅನ್ನೋ ಭಾವನೆಗಳೆಲ್ಲ ಬರುತ್ತೆ. ಆ ಭಾವನೆಗಳೆಲ್ಲ ಬರೋದು ಇಂಥ ಕೆಲವು ವ್ಯಕ್ತಿಗಳು ನೋಡಿದಾಗ ಮಾತ್ರ ನಾವು.
ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲ ಸಮಯದಲ್ಲೂ, ಊಟದ ಸಮಯದಲ್ಲೂ, ಇನ್ನೊಂದು ಸಮಯದಲ್ಲೂ, ಗೆಳೆತನದಲ್ಲಿ ಅಣ್ಣ ತಮ್ಮಂದರಾಗಿ ಕಾಲ ಕಳೆದಾಗ ಆ ಪ್ರಯಾಣನ ವಿವರಿಸೋದು ಬಹಳ ಕಷ್ಟ ಆಗುತ್ತೆ. ಅದೆಲ್ಲ ಭಾವನೆಗಳು ನನ್ನ ಮನಸ್ಸಲ್ಲಿದೆ. ಅದಕ್ಕೆ ಅವರ ಜೊತೆಲಿ ಕಳೆದಂಥ ಕಾಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ಆ ಉಸಿರಲ್ಲಿ ಉಸಿರಾಗಿ ಯಾವತ್ತೂ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಉಸಿರಿರೋವರೆಗೂ. ಅಂಥ ಒಂದು ಪ್ರಯಾಣ ಸಾಗಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಆ ಪ್ರಯಾಣ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಇಂಥವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳಬೇಕು. ಅಂಥ ಕಲಾವಿದರಲ್ಲಿ ನಮ್ಮ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದೆಲ್ಲ ಮಾಡಿ ಆ ಪ್ರಯಾಣ ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮ ಮುಂದೆ ನಿಂತು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಅಭಿಮಾನಕ್ಕೆ, ಪ್ರೀತಿಗೆ ಸದಾ ಹೀಗೆ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಇನ್ನು ಉಪೇಂದ್ರ ಅವರು, ಗಣೇಶ್ ಅವರು ಇದ್ದಾರೆ. ಅವರೆಲ್ಲ ಭಾಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಅವರ ಮಾತುಗಳನ್ನ ಕೇಳಿ.